ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ ಡಿಮ್ಯಾಂಡಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಗೆ ಈ ಒಂದು ವೆಂಕಟಾಪುರಕ್ಕೆ ಹಿಡಿತಾ ಇರೋ ಪಾದಯಾತ್ರೆಯಲ್ಲಿ ಮತ್ತೊಬ್ಬರು ಅತಿಥಿ ನಮ್ಮ ಜೊತೆಗೆ ಮಾತಾಡ್ಲಿಕ್ಕೆ ಆಗಮಿಸಿದ್ದಾರೆ. ಸಚಿನ್ ಹರ್ಸಿದ್ದಿ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್ ಹೇಳಿ, ಪ್ರತಿ ವರ್ಷ ತಾವು ಈ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾರ, ತಮ್ಮ ಸೇವೆನ ಸಲ್ಲಿಸ್ತಾ ಇದ್ದೀರಾ. ಸೊ ಈ ವರ್ಷದ ತಮ್ಮ ಸೇವೆ ಯಾವ ರೀತಿ ಇರುತ್ತೆ ಹಾಗೂ ಏನೇನು ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಹೇಳಿ ಸರ್. ನಮಸ್ಕಾರ ಸರ್, ನಮ್ಮ ಹೆಸರು ಸಚಿನ್ ಹರ್ಸಿದ್ದಿ ಅಂತ. ಸರ್, ಪ್ರತಿ ವರ್ಷ ಇದು ಹೆಂಗ್ರಿ, ಈಗ 4ನೇ ವರ್ಷ ಇದು ಮಾಡೋದು ಪಾದಯಾತ್ರೆ. ಈಗ ನಮ್ದು ನೋಡ್ರಿ ಸರ್, ಹೋದ ವರ್ಷದಿಂದ ನಾವು ಗೋಧಿ ಹುಗ್ಗಿ ಮಾಡಿಸಿದ್ವಿ. ಹೋಗೋದ್ ವರ್ಷ ನಮ್ಗ ವೆಂಕಟಪ್ಪ ಏನೂ ಕಮ್ಮಿ ಮಾಡಿಲ್ಲ. ಅದೇ ಸೇವೆ ಅಂದ್ರೆ ಮತ್ ನಾವು ಹೆಚ್ಚಿಗೆ ಸೇವೆ ಮಾಡತ್ತೀವಿ ಈ ವರ್ಷ. ಇನ್ನು ಈ ಸರಿ ಹೋಳಿಗೆ ತುಪ್ಪ ಮಾಡಿಸ್ಬೇಕಂತ ನಾವ್ ವಿಚಾರ ಐತ್ರಿ. ಹೋಳಿಗೆ ತುಪ್ಪ ಮಾಡ್ಸಾತೀವಿ. ಇಲ್ಲಿಂದ ಏನ್ ಸರ್, ವೀರನಾರಾಯಣ ಗುಡಿಯಿಂದ ಸುಮಾರು ಒಂದು 500,000 ಮಂದಿ ಮಠ ಹೆಚ್ಚು ಕಮ್ಮಿ ಪಾದಯಾತ್ರೆ ಹೋಗ್ತಾರ ಸರ್. ಮತ್ ಏನೈತಿ, ಬರ್ತಾ ಬರ್ತಾ ಮಂದಿ ಹೆಚ್ಚಿಗೆ ಸರ್, ಹೊರತಕ್ಕೆ ಕಮ್ಮಿ ಆಗ್ತಾ ಇಲ್ಲ. ಮತ್ ಇನ್ನೊಂದ್ ಏನಿದೆ ಸರ್, ಇಲ್ಲಿಂದ ನಾವು ಪಾದಯಾತ್ರೆ ಮಾಡ್ಕೊಂತ ಇಲ್ಲಿಂದ ನಾಗವಿ ಎಲ್ಲಮ್ಮ ಊರಿಗೆ ಹೋಗ್ತೀವಿ. ಅಲ್ಲಿಂದ ಬೆಳಗಡಿ ತುಳಿ ಏನ್ ಮಾಡ್ತೀವಿ, ವೇಮಠ ರೆಸಾರ್ಟ್, ಅಲ್ಲಿಂದ ನಾವ್ ಏನ್ ಮಾಡ್ತೀವಿ ಸರ್, ವೆಂಕಟಾಪುರಕ್ಕೆ ನಾವು ಹೋಗ್ತೀವಿ. ವರ್ಷ ಏನ್ ಸರ್, 1000 - 2000 ಮಂದಿ ಕೂಡ್ತಾರ. ನಾ ಎಲ್ಲರೂ ವಿನಂತಿ ಮಾಡೋದೇನಂದ್ರೆ, ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ರಿ, ಬಂದು ನೀವು ಪ್ರಸಾದವನ್ನು ವೀಕ್ಷಿಸಿ ಎಲ್ಲರೂ ಅದ ವಿನಂತಿ ಮಾಡೋದು. ಸೊ ನೀವು ತಮ್ಮ ಒಂದು ಮನಸಾರಿ ಈ ಒಂದು ಸೇವೆಯನ್ನು ಮಾಡ್ತಾ ಇದ್ದೀರಾ. ಹೌದು ಸರ್. ಆ ದೇವರ ಆಶೀರ್ವಾದ ನಿಮ್ಗಿದೆ. ಸೊ ಬೇರೆಯವ್ರಿಗೆ ಏನ್ ಹೇಳ್ತೀರಾ ನೀವು? ಏನಿಲ್ಲ ಸರ್, ನೀವು ಅವರು ನಮ್ ಪ್ರಕಾರ ನೋಡ್ರಿ ಸರ್, ಹೋದ್ ವರ್ಷದಿಂದ ನಮ್ಗೆ ಬಾಬು ಬಕ್ಳಿ ಅವ್ರು ಏನ್ ಹೇಳಿದ್ರು, ಸ್ವಲ್ಪ ಸೇವೆ ಮಾಡ್ರಿ ಅಂತ ಅವ್ರು ನಮ್ಗೆ ಫೋನ್ ಹಚ್ಚಿದ್ರು. ಮತ್ ನಾವ್ ಅದು ಸೇವೆ ಏನ್ ನಾವು ಹೋದ್ ವರ್ಷ ಮಾಡಿದ್ವಿ ಸರ್, ಅದ್ರಕಿನ್ನ ಈ ವರ್ಷ ಹೆಚ್ಚಿಗೆ ಮಾಡೋ ತಾಕತ್ ನಮ್ಗೆ ದೇವ್ರು ಕೊಟ್ಟಾನ. ಅದ ಹೆಚ್ಚಿಗೆ ಮಾಡ್ಕೊಂತ ಹೋಗುದು ಸರ್. ದೇವ್ರ ಯಾರ ಅದಾರ ಅವರು ಬಂದ್ ಸೇವೆ ಮಾಡ್ರಿ, ನಿಮ್ ಕೈಲಿ ಎಷ್ಟಾಗತ್ತ ಸೇವೆ ಮಾಡ್ರಿ. ಸೇವೆ ಮಾಡಿದ್ರು ನಿಮಗೂ ಮತ್ತೇನೈತಿ, ವೆಂಕಟಪ್ಪ ಯಾರಿಗೂ ಕಮ್ಮಿ ಮಾಡೋದಿಲ್ಲ. ಅದು ಮತ್ 100ಕ್ಕೆ 100 ಸರ್, ಅದಕ್ಕೇನಿಲ್ಲ. ಹೋದ್ ವರ್ಷಗಿನ ಮತ್ ನಮ್ದು ಅಂಗಡಿ ಇಂಪ್ರೂವ್ಮೆಂಟ್ ಆಗೈತಿ ಸರ್. ಇದ್ದಿದ್ದೆ ಹೇಳಿ ಸುಳ್ಳು ಏನಿಲ್ಲ, ಅಂಗಡಿ ಇಂಪ್ರೂವ್ಮೆಂಟ್ ಆಗೈತಿ, ನಮ್ದ ಪ್ಲಸ್ ಆಗೈತಿ. ಅದಕ್ಕೇನು ಇದು ಇಲ್ಲ. ನಾವ್ ಅದ ಮತ್ ಸೇವೆ ನಾವ್ ಏನೈತಿ ಹೆಚ್ಚಿಗೆ ಮಾಡ್ಕೊಂತ ಹೋಗ್ತೀವಿ ಸರ್. ವರ್ಷ ಇದು ಸೇವೆ ಮಾತ್ರ ಕಮ್ಮಿ ಆಗುದಿಲ್ಲ ನಮ್ದು. ಪ್ರಜ್ವಲ್ ಹರ್ಸಿದ್ದಿ. ಪ್ರತಿ ವರ್ಷಗಿಂತನೂ ಈ ವರ್ಷ ನಾವು ಪಾದಯಾತ್ರೆ ಮಾಡತ್ತಾ ಇದೀವಿ. ಅದಕ್ಕಾಗಿ ಭಕ್ತರು ಎಲ್ಲರೂ ಕೂಡಿ ಪಾದಯಾತ್ರೆನ ಮಾಡೋಣ, ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡೋಣ. ಮತ್ತು ಹೋದ ವರ್ಷ ನಾವು ಗೋಧಿ ಹುಗ್ಗಿ ಮಾಡಿಸಿದ್ವಿ. ಈ ಸಲ ಸ್ವಲ್ಪ ವಿಶೇಷವಾಗಿ ಹೋಳಿಗೆ ತುಪ್ಪ ಮಾಡ್ಸತ್ತೀವಿ. ಅದಕ್ಕಾಗಿ ಎಲ್ಲರೂ ಕೂಡಿ ಬರ್ಬೇಕು ಅಂತ ವಿನಂತಿ. ಪಬ್ಲಿಕ್ ಡಿಮಾಂಡ್ ಜೊತೆಗೆ ವಿಶೇಷ ಸಂದರ್ಶನ ಭಾಗವಹಿಸಕ್ಕೆ ತಮಗೆ ಧನ್ಯವಾದ. ಥ್ಯಾಂಕ್ ಯು. ನಮಸ್ಕಾರ ವೀಕ್ಷಕರೇ, ಅದೇ ರೀತಿ ಈ ಒಂದು ವೆಂಕಟಾಪುರಕ್ಕೆ ಪಾದಯಾತ್ರೆಗೆ ಮತ್ತೊಬ್ರು ಈ ಒಂದು ಕಾರ್ಯಕ್ರಮದಲ್ಲಿ ಸೇವೆನ ಸಲ್ಲಿಸ್ತಾ ಇರೋ ಗಂಗಾಧರ್ ದಲ್ಬಂಜರ್ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಹೇಳಿ ಸರ್, ಪ್ರತಿ ವರ್ಷ ನಿಮ್ಮ ಒಂದು ಸೇವೆ ಈ ಒಂದು ಪಾದಯಾತ್ರೆಯಲ್ಲಿ ಇರುತ್ತೆ. ಈ ವರ್ಷ ಯಾವ ರೀತಿ ಸೇವೆನ ಸಲ್ಲಿಸ್ತಾ ಇದ್ದೀರಾ? ಸೊ ಏನ್ ಹೇಳ್ತೀರಾ ಸರ್ ಗದಗ ಜನಕ್ಕೆ? ಸರ್, ಈ ವರ್ಷನು ಚಲೋ 4ನೇ ವರ್ಷ ಸರ್ ಇವಾಗ ಮಾಡೋದು. ಚಲೋ ಕಾರ್ಯಕ್ರಮ ಮಾಡಕತ್ತೀವಿ. ಈಗ ಮಳೆ ಬೆಳೆ ಆಗಲಿ ಅಂತೇಳಿ ನಮ್ದು ಒಂದು ವಿಚಾರ, ಸ್ವಲ್ಪ ರೈತರಿಗೂ ಚಲೋ ಆಗಲಿ ಅಂತೇಳಿ ಈ ವರ್ಷನೂ ಸ್ವಲ್ಪ ಅರ್ಬಟ್ಟಾಗಿ ಮಾಡಬೇಕು ಅಂತೇಳಿ ವಿಚಾರ ಐತೆ. ಎಲ್ಲರೂ ಸೇರಿ ನಾವು ಮಾಡಕಂತ ಹೇಳಿ ವಿಚಾರ ಸರ್. ಸರ್ ನಿಮ್ಗೂ ಕೂಡ ಸೇವೆ ಇರುತ್ತೆ ಸರ್. ಯಾವ ರೀತಿ ಈ ವರ್ಷ ಏನಿಲ್ಲ ಸರ್, ಈ ವರ್ಷ ಒಬ್ರು ಭಕ್ತರು ಹೋಳಿಗೆ ಮಾಡಿಸ್ಯಾರ, ನಾವು ಸ್ವಲ್ಪ ಶಿರಾ ಮಾಡಿಸ್ಬೇಕು ಅಂತೇಳಿ ನಮ್ದು ವಿಚಾರ. ಅನ್ನ ಸಾರು ಬದ್ನೆಕಾಯಿ ಎಲ್ಲ ಏನಿಲ್ಲ ಸರ್. ಈ ವರ್ಷ ಒಂದು 3,000 ಮ್ಯಾಗ ಮಂದಿ ಆಗತ್ತೆ ಸರ್. ಟೋಟಲ್ ಆಗತ್ತೆ ಸರ್, ಒಂದು 4,000 ಹೆಚ್ಚು ಕಡಿಮೆ ಆಗತ್ತೆ ಸರ್, ಹೇಳಕ್ ಬರಲ್ಲ. ಹೋದ್ಸಲನ ಒಂದು 3,000 ಆಗಿತ್ತು. ಈ ಸಲ ಒಂದು 4,000 ಮಂದಿ ಆಗತ್ತೆ ಸರ್. ಚಲೋ ಐತೆ ಸರ್. ಥ್ಯಾಂಕ್ ಯು ಸರ್, ನಮ್ಮ ಜೊತೆಗೆ ಮಾತಾಡಿ.